ಅನಂತ ಜ್ವಾಲಾಸ್ತಂಭವಾಗಿ ಮಹಾಶಿವ ಅವತರಿಸಿದ್ದು ಎಲ್ಲಿ? ವಿಷ್ಣು ಗಳಗಳನೆ ಅಳುತ್ತಾ ಶಿವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದೇಕೆ? ಸಾಕ್ಷಾತ್ ಶಿವನ ಮುಂದೆಯೇ ಬ್ರಹ್ಮ ಸುಳ್ಳು ಹೇಳಿದ್ದೇಕೆ? ಶಿವರಾತ್ರಿ ಮೊಟ್ಟಮೊದಲು ಸೃಷ್ಟಿಯಾಗಿದ್ದು ಹೇಗೆ? ಬ್ರಹ್ಮ ಮತ್ತು ವಿಷ್ಣು ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾಗಿದ್ದೇಕೆ? ಸ್ನೇಹಿತರೆ, ಶಿವಪುರಾಣ ವಿದ್ಯೇಶ್ವರ ಸಂಹಿತೆ ಭಾಗ 6ರಿಂದ 9ನೇ ಅಧ್ಯಾಯದಲ್ಲಿರುವ ಈ ಮಾಹಿತಿಗಳು ಹೀಗೆ ಹೇಳುತ್ತಿವೆ. ಅಹಂಕಾರದಿಂದ ದರ್ಪ, ದರ್ಪದಿಂದ ಕೋಪ, ಕೋಪದಿಂದ ದ್ವೇಷ, ದ್ವೇಷದಿಂದ ಸರ್ವನಾಶ ಖಚಿತವೆಂದು ಶಿವಪುರಾಣ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದಂತಹ ಯುದ್ಧವನ್ನ ಆಧರಿಸಿ ಈ ಅದ್ಭುತ ಮಾಹಿತಿಯನ್ನ ನೀಡಿದೆ. ಹಾಗಾಗಿ ಗಮನವಿಟ್ಟು ಕೇಳಿ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಆರಂಭವಾಯಿತು ಜಗಳ. ಲೋಕಗಳೆಲ್ಲ ಸೃಷ್ಟಿಸಿದ ಬ್ರಹ್ಮನಿಗೆ ನಾನೇ ಸರ್ವಶ್ರೇಷ್ಠ, ನಾನೇ ಭಗವಂತ, ನಾನೇ ಪರಮಾತ್ಮನೆಂಬ ಅಹಂಕಾರ ಹೆಚ್ಚಾಗಿತ್ತು. ಹೀಗಿರುವಾಗ ಬ್ರಹ್ಮ ತನ್ನ ಸೃಷ್ಟಿ ಹೇಗಿದೆ ಎಂದು ನೋಡಲು ಒಂದು ದಿನ ಲೋಕಗಳನ್ನೆಲ್ಲ ಸಂಚರಿಸುತ್ತಿದ್ದ. ಹೀಗೆ ಸಂಚರಿಸುತ್ತಿದ್ದಾಗ ತನ್ನ ಹಾದಿಯಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿದ್ದ ಮಹಾವಿಷ್ಣುವನ್ನ ಕಂಡು ಆತನ ಬಳಿ ಹೋದ. ಯೋಗ ನಿದ್ರೆಯಲ್ಲಿದ್ದ ವಿಷ್ಣು ಬ್ರಹ್ಮದೇವ ತನ್ನ ಬಳಿ ನಿಂತಿದ್ದರೂ ಸಹ ಎಚ್ಚರಗೊಳ್ಳಲಿಲ್ಲ. ಇದರಿಂದಾಗಿ ಕೋಪಗೊಂಡ ಬ್ರಹ್ಮ ದರ್ಪದಿಂದ ವಿಷ್ಣುವನ್ನ ಗದರಿಸಿ ಎಬ್ಬಿಸಿದ. ಯೋಗ ನಿದ್ರೆಯಿಂದ ಎಚ್ಚರಗೊಂಡ ಮಹಾವಿಷ್ಣು ಕೋಪಗೊಳ್ಳದೆ ತಾಳ್ಮೆಯಿಂದ ಮಾತನಾಡಿ ಬ್ರಹ್ಮನನ್ನ ಗೌರವಿಸುತ್ತಿದ್ದ. ಆದರೆ ಬ್ರಹ್ಮ ತಾನು ಬಂದ ತಕ್ಷಣವೇ ತನಗೆ ಗೌರವಿಸಲಿಲ್ಲವೆಂದು ದರ್ಪದಿಂದ ನಿಂದಿಸಿ ನಾನೇ ಈಶ್ವರ, ನಾನೇ ಪರಮೇಶ್ವರನೆಂದು ವಾದಿಸುತ್ತಿದ್ದ. ಸೃಷ್ಟಿಕರ್ತನ ವಾದಗಳನ್ನ ಕೇಳಿ ತಾಳ್ಮೆ ಕಳೆದುಕೊಂಡ ವಿಷ್ಣು ಹೀಗೆಂದ: ನನ್ನ ನಾಭಿ ಕಮಲದಿಂದ ಜನಿಸಿರುವ ನೀನು ನನ್ನ ಮಗನಾಗಿರುವೆ, ನಾನೇ ನಿನ್ನ ತಂದೆ. ಈ ಸೃಷ್ಟಿ ಇರುವುದು ನನ್ನಲ್ಲೇ, ಹಾಗಾಗಿ ನಾನೇ ಭಗವಂತನೆಂದು ವಿಷ್ಣು ಪ್ರತಿವಾದಿಸಿದ. ಹೀಗೆ ಬ್ರಹ್ಮ ವಿಷ್ಣುವಿನ ವಾದ ಪ್ರತಿವಾದಗಳು ಮಿತಿಮೀರಿ ಅವರಿಬ್ಬರ ನಡುವೆ ದೊಡ್ಡ ಜಗಳವೇ ಆರಂಭವಾಯಿತು. ತಂದೆ ಮಕ್ಕಳ ನಡುವೆ ಯುದ್ಧ ಆರಂಭ. ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಜನಿಸಿದ ಕಾರಣ ವಿಷ್ಣು ಬ್ರಹ್ಮನಿಗೆ ತಂದೆಯಾದ. ಹೀಗಾಗಿ ಇವರಿಬ್ಬರ ಸಂಬಂಧ ತಂದೆ ಮಕ್ಕಳ ಸಂಬಂಧವಾಗಿತ್ತು. ಈ ಸತ್ಯವನ್ನರಿಯದ ಬ್ರಹ್ಮ ತಂದೆಯ ಜೊತೆಯೇ ಜಗಳವಾಡಿ ಯುದ್ಧಕ್ಕೆ ಸಿದ್ಧನಾದ. ಮುಂದೆ ಪರಿಸ್ಥಿತಿ ಮಿತಿಮೀರಿ ಗರುಡವನ್ನೇರಿದ ವಿಷ್ಣು ತನ್ನ ದಿವ್ಯ ಧನಸ್ಸಿನಿಂದ ಬ್ರಹ್ಮನ ಮೇಲೆ ಬಾಣಗಳ ದಾಳಿ ನಡೆಸಿದ್ದ. ಈ ದಾಳಿಯಿಂದ ಉಗ್ರನಾದ ಬ್ರಹ್ಮ ಹಂಸವನ್ನೇರಿ ಅತಿ ಬಲಿಷ್ಠ ಬಾಣಗಳಿಂದ ವಿಷ್ಣುವಿನ ಮೇಲೆ ಪ್ರತಿ ದಾಳಿ ನಡೆಸಿದ್ದ. ಇವರಿಬ್ಬರ ಯುದ್ಧ ಉಗ್ರ, ಅತಿ ಉಗ್ರ, ಬೀಭತ್ಸ ಉಗ್ರ ರೂಪ ತಾಳಿತ್ತು. ಹಾಗೆಯೇ ದೇವತೆಗಳೆಲ್ಲರೂ ಈ ಯುದ್ಧ ನೋಡಲು ಉತ್ಸುಕರಾಗಿ ಧಾವಿಸಿ ಬಂದರು. ಹೀಗಿರುವಾಗ ಬ್ರಹ್ಮನ ಬಾಣಾಘಾತಗಳನ್ನ ತಡೆಯಲಾಗದೆ ವಿಷ್ಣು ನಿಟ್ಟುಸಿರು ಬಿಡುತ್ತಿದ್ದ. ಈ ಅವಮಾನ ಸಹಿಸಿಕೊಳ್ಳಲಾಗದ ವಿಷ್ಣು ಭಯಾನಕ ಅಸ್ತ್ರವಾದ ಮಹೇಶ್ವರಾಸ್ತ್ರವನ್ನ ಬ್ರಹ್ಮನ ಮೇಲೆ ಪ್ರಯೋಗಿಸಿ ಬಿಟ್ಟ. ಕೂಡಲೇ ಬ್ರಹ್ಮ ತಡ ಮಾಡದೆ ಘೋರವಾದ ಪಾಶುಪತಾಸ್ತ್ರವನ್ನ ತನ್ನ ಧನಸ್ಸಿನಿಂದ ಹೊರಚಿಮ್ಮಿದ್ದ. ಹೀಗೆ ತಂದೆ ಮಕ್ಕಳ ನಡುವೆ ಯುದ್ಧ ಆರಂಭವಾಗಿತ್ತು. ಯುದ್ಧದ ಭೀಕರತೆಗೆ ಹೆದರಿ ಗಡಗಡನೆ ನಡುಗಿದ ದೇವತೆಗಳು ಬ್ರಹ್ಮ ವಿಷ್ಣು ಪ್ರಯೋಗಿಸಿದಂತಹ ಮಹೇಶ್ವರಾಸ್ತ್ರ ಮತ್ತು ಪಾಶುಪತಾಸ್ತ್ರಗಳು ಒಂದಕ್ಕೊಂದು ಸಂಧಿಸಿ ಘಾತಿಸಿಕೊಳ್ಳುತ್ತಿದ್ದವು. ಈ ಅಸ್ತ್ರಗಳ ಘರ್ಷಣೆಯಿಂದ ಸಹಸ್ರಾರು ಬೆಂಕಿ ಜ್ವಾಲೆಗಳು ಹೊರಚಿಮ್ಮುತ್ತಿದ್ದವು. 100 ಸೂರ್ಯರು ಒಟ್ಟಿಗೆ ಸೇರಿದ್ದಾರೋ ಎಂಬುವಷ್ಟು ದಗದಗಿಸುವ ಪ್ರಜ್ವಲದಂತಹ ಶಾಖದ ಕಿರಣಗಳು ಲೋಕಗಳನ್ನೆಲ್ಲ ಸುಡುತ್ತಿದ್ದವು. ಕ್ಷಣ ಕ್ಷಣಕ್ಕೂ ವಿಶ್ವವೇ ನಾಶವಾಗುವ ಪರಿಸ್ಥಿತಿ ಹತ್ತಿರವಾಗುತ್ತಿತ್ತು. ಈ ಅಕಾಲ ಪ್ರಳಯವನ್ನ ಕಂಡಂತಹ ದೇವತೆಗಳು ಹೆದರಿ ಗಡಗಡನೆ ನಡುಗುತ್ತಾ ದಿಕ್ಕು ತೋಚದಂತಾದರು. ಈ ಯುದ್ಧವನ್ನ ನಿಲ್ಲಿಸುವ ಸಾಮರ್ಥ್ಯ ಯಾವ ದೇವತೆಗಳಿಗೂ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ದೇವತೆಗಳಿಗೆ ನೆನಪಾಗಿದ್ದೇ ದೇವದೇವ ಮಹಾದೇವ. ಆಪತ್ ಬಾಂಧವನಾದ ಪರಮಶಿವನ ನೆನಪಾಗುತ್ತಿದ್ದಂತೆ ದೇವತೆಗಳೆಲ್ಲರೂ ಶಂಭೋ ಶಂಕರ ರಕ್ಷಿಸು ರಕ್ಷಿಸು ಎಂದು ಶಿವನಿರುವ ಕೈಲಾಸ ಪರ್ವತಕ್ಕೆ ದೇವತೆಗಳೆಲ್ಲರೂ ಓಡೋಡಿ ಬಂದರು. ಯುದ್ಧ ನಿಲ್ಲಿಸಲು ಧಾವಿಸಿ ಬಂದ ಶಿವ ಪರಮಾತ್ಮ
ಕೈಲಾಸಕ್ಕೆ ಓಡೋಡಿ ಬಂದಂತಹ ದೇವತೆಗಳು ಭಯ ಚಿಂತೆಗಳಿಂದ ಕಳವಳಗೊಂಡಿದ್ದರು. ಅವರ ಅಸಹಾಯಕ ಪರಿಸ್ಥಿತಿಯನ್ನ ಕಂಡಂತಹ ಶಿವ ದೇವತೆಗಳನ್ನ ಸಮಾಧಾನ ಪಡಿಸಿ ಧೈರ್ಯ ತುಂಬಿ ಬ್ರಹ್ಮ ವಿಷ್ಣುವಿನ ಯುದ್ಧ ನಿಲ್ಲಿಸುವುದಾಗಿ ಭರವಸೆ ಕೊಟ್ಟು ಕೂಡಲೇ ಶಿವಗಣಗಳೊಂದಿಗೆ ಯುದ್ಧ ಸ್ಥಳಕ್ಕೆ ಧಾವಿಸಿ ಬಂದ. ಯುದ್ಧ ಸ್ಥಳಕ್ಕೆ ಬಂದಂತಹ ಶಿವ ಬ್ರಹ್ಮ ವಿಷ್ಣುವಿಗೆ ಕಾಣದಂತೆ ಮರೆಯಾಗಿ ನಿಂತ. ತನ್ನ ಮಕ್ಕಳಾದ ಬ್ರಹ್ಮ ವಿಷ್ಣು ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾಗಿರುವುದನ್ನ ಕಂಡು ಶಿವನಿಗೆ ಅಪಾರ ದುಃಖವಾಯಿತು. ಹಾಗೆಯೇ ಅಹಂಕಾರ, ಕೋಪ, ದ್ವೇಷದಿಂದ ಕೂಡಿದ್ದ ತನ್ನ ಇಬ್ಬರು ಮಕ್ಕಳಿಗೆ ಬುದ್ಧಿ ಕಲಿಸಲೇಬೇಕೆಂದು ಪರಮೇಶ್ವರ ನಿರ್ಧಾರ ತೆಗೆದುಕೊಂಡ. ಅನಂತ ಜ್ವಾಲಾಸ್ತಂಭವಾಗಿ ಅವತರಿಸಿದ ಪರಮಶಿವ ಕೋಪ ದ್ವೇಷಗಳಿಂದ ಯುದ್ಧವಾಡುತ್ತಿದ್ದ ತನ್ನ ಮಕ್ಕಳಿಗೆ ಬುದ್ಧಿ ಕಲಿಸಲೇಬೇಕೆಂದು ಅವರಿಬ್ಬರ ನಡುವೆ ದಗದಗಿಸುವ ಅನಂತ ಜ್ವಾಲಾಸ್ತಂಭವಾಗಿ ಅವತರಿಸಿದ್ದ. ಹಾಗೆಯೇ ಲೋಕಗಳೆಲ್ಲ ದಹಿಸುತ್ತಿದ್ದ ಪಾಶುಪತಾಸ್ತ್ರ ಮತ್ತು ಮಹೇಶ್ವರಾಸ್ತ್ರಗಳು ಇದ್ದಕ್ಕಿದ್ದಂತೆ ಜ್ವಾಲಾಸ್ತಂಭದ ಮುಂದೆ ತಮ್ಮ ಪ್ರಚಂಡ ರೂಪವನ್ನ ತ್ಯಜಿಸಿ ಶಾಂತವಾದವು. ಆದಿ ಅಂತ್ಯಗಳು ಕಾಣದೆ ಅತಿ ಉದ್ದವಾಗಿರುವ ಜ್ವಾಲಾಸ್ತಂಭವನ್ನ ನೋಡಿ ಇವರಿಬ್ಬರು ದಿಗ್ಭ್ರಾಂತರಾದರು. ಆದರೆ ಈ ಜ್ವಾಲಾಸ್ತಂಭವೇ ಅವರ ತಂದೆ ಎಂಬುದು ಅವರಿಬ್ಬರ ಅರಿವಿಗೆ ಬರಲೇ ಇಲ್ಲ. ಹಾಗೂ ಅನಂತವಾದ ಈ ದಿವ್ಯ ಜ್ವಾಲಾಸ್ತಂಭವನ್ನ ನೋಡಿ ಬ್ರಹ್ಮ ವಿಷ್ಣು ಯುದ್ಧವನ್ನ ನಿಲ್ಲಿಸಿಬಿಟ್ಟರು. ಜ್ವಾಲಾಸ್ತಂಭದ ಆದಿ ಅಂತ್ಯ ಕಂಡು ಹಿಡಿಯುವ ಪೈಪೋಟಿಗೆ ಸಿದ್ಧರಾದ ಬ್ರಹ್ಮ ವಿಷ್ಣು ಜ್ವಾಲಾಸ್ತಂಭವನ್ನ ನೋಡಿ ಯುದ್ಧ ನಿಲ್ಲಿಸಿದ ಬ್ರಹ್ಮ ವಿಷ್ಣು ಹೀಗೆ ಭಾವಿಸುವರು: ನಾವು ಪ್ರಯೋಗಿಸಿದ ಪಾಶುಪತಾಸ್ತ್ರ ಮತ್ತು ಮಹೇಶ್ವರಾಸ್ತ್ರಗಳ ಪ್ರಭಾವದಿಂದಲೇ ಈ ಜ್ವಾಲಾಸ್ತಂಭ ಸೃಷ್ಟಿಯಾಗಿರಬಹುದು. ಹಾಗೂ ಇನ್ನು ಯುದ್ಧ ಮುಂದುವರಿಸಿ ಏನು ಪ್ರಯೋಜನವಿಲ್ಲವೆಂದು ಅರಿತುಕೊಂಡು ಯುದ್ಧ ನಿಲ್ಲಿಸಿ ಅನಂತ ಜ್ವಾಲಾಸ್ತಂಭದ ಆದಿ ಅಂತ್ಯ ಕಂಡು ಹಿಡಿಯುವ ಪೈಪೋಟಿಗೆ ಸಿದ್ಧರಾದರು. ಈ ಪೈಪೋಟಿಯಲ್ಲಿ ಜಯಶೀಲರಾದವರೇ ಸೃಷ್ಟಿಯ ಆದಿದೇವನಾಗುವನು ಎಂಬ ಒಪ್ಪಂದ ಮಾಡಿಕೊಂಡರು. ಅದರಂತೆ ವಿಷ್ಣು ವರಾಹ ರೂಪವನ್ನ ಅವತರಿಸಿ ಸ್ತಂಭದ ಬುಡದೆಡೆಗೆ ಸಂಚರಿಸುತ್ತಾ ಪಾತಾಳ ಲೋಕವನ್ನ ಭೇದಿಸಿಕೊಂಡು ಮುನ್ನುಗ್ಗುತ್ತಿದ್ದ. ಹಾಗೆಯೇ ಬ್ರಹ್ಮನು ಹಂಸರೂಪವನ್ನ ಧರಿಸಿ ಸ್ತಂಭದ ಮೇಲ್ಭಾಗವನ್ನ ಕಾಣಲು ವೇಗವಾಗಿ ಹಾರುತ್ತಿದ್ದ. ಶಿವನ ಮುಂದೆಯೇ ಸುಳ್ಳು ಹೇಳಿದ ಬ್ರಹ್ಮ ಜ್ವಾಲಾಸ್ತಂಭದ ಆದಿ ಅಂತ್ಯವನ್ನ ಕಾಣಲು ಪ್ರಯತ್ನಿಸುತ್ತಿದ್ದ ಬ್ರಹ್ಮ ವಿಷ್ಣುವನ್ನ ಕಂಡು ಮಹಾಶಿವ ನಸುನಕ್ಕು ತನ್ನ ತಲೆಯಿಂದ ಕೇತಕಿ ಪುಷ್ಪವನ್ನ ಬೀಳಿಸಿದನಂತೆ. ಕೇತಕಿ ಪುಷ್ಪ ರಭಸದಿಂದ ಧಾವಿಸುತ್ತಿದ್ದ ಬ್ರಹ್ಮನನ್ನ ಭೇಟಿಯಾಗಿ ಜ್ವಾಲಾಸ್ತಂಭದ ಮಹಾ ಸತ್ಯವನ್ನ ತಿಳಿಸಿತ್ತಂತೆ. ಓ ಬ್ರಹ್ಮ, ಈ ಜ್ವಾಲಾಸ್ತಂಭಕ್ಕೆ ಆದಿ ಅಂತ್ಯಗಳಿಲ್ಲ, ಇದು ಅನಂತವಾಗಿದೆ. ನಾನು ಕೂಡ ಈ ಸ್ತಂಭದ ಆದಿ ಅಂತ್ಯಗಳನ್ನ ಕಂಡಿಲ್ಲ. ಹಾಗಾಗಿ ನೀನು ಈ ಆಸೆಯನ್ನ ಬಿಟ್ಟು ಹೊರಟು ಹೋಗೆಂದು ಬ್ರಹ್ಮನಿಗೆ ಬುದ್ಧಿ ಮಾತನ್ನ ಹೇಳಿತಂತೆ ಕೇತಕಿ ಪುಷ್ಪ. ಆದರೆ ಬ್ರಹ್ಮ ಈ ಪೈಪೋಟಿಯಲ್ಲಿ ಗೆದ್ದು ಈಶ್ವರನಾಗಬೇಕೆಂಬ ದುರಾಸೆಯಿಂದ ಕೇತಕಿ ಪುಷ್ಪಕ್ಕೆ ಇಲ್ಲ ಸಲ್ಲದ ಆಸೆಗಳನ್ನ ತುಂಬಿಸಿ ನಾನು ಜ್ವಾಲಾಸ್ತಂಭದ ಮೇಲ್ಭಾಗವನ್ನ ನೋಡಿರುವುದಾಗಿ ವಿಷ್ಣುವಿನ ಬಳಿ ಸುಳ್ಳು ಸಾಕ್ಷಿ ಹೇಳಿಸಲು ಒಪ್ಪಿಸಿದ. ಮತ್ತೊಂದು ಕಡೆ ವಿಷ್ಣು ಎಷ್ಟೇ ಪ್ರಯತ್ನಿಸುತ್ತಿದ್ದರೂ ಸ್ತಂಭದ ತಳಭಾಗ ಸಿಗಲಿಲ್ಲ. ಆಗ ವಿಷ್ಣುವಿಗೆ ಸತ್ಯದ ಅರಿವಾಯಿತು. ಈ ಅಗ್ನಿಸ್ತಂಭ ಜ್ಞಾನವಾಗಿದೆ. ಜ್ಞಾನಕ್ಕೆ ಹೇಗೆ ಅಂತ್ಯವಿಲ್ಲವೋ ಹಾಗೆಯೇ ಈ ಜ್ವಾಲಾಸ್ತಂಭ ಆದಿ ಅಂತ್ಯಗಳಿಲ್ಲದೆ ಅನಂತವಾಗಿದೆ ಎಂಬ ಸತ್ಯವನ್ನ ಅರಿತುಕೊಂಡು ತನ್ನ ಮೊದಲ ಸ್ಥಳಕ್ಕೆ ಮರಳಿ ಬಂದ. ಅದೇ ಸಮಯದಲ್ಲಿ ಕೇತಕಿ ಪುಷ್ಪದೊಂದಿಗೆ ಬಂದ ಬ್ರಹ್ಮ ಜ್ವಾಲಾಸ್ತಂಭದ ಮೇಲ್ಭಾಗವನ್ನ ನೋಡಿದ್ದೇನೆ, ಅದಕ್ಕೆ ಸಾಕ್ಷಿ ಈ ಕೇತಕಿ ಪುಷ್ಪವೇ ಎಂದು ದರ್ಪದಿಂದ ಸುಳ್ಳು ಹೇಳಿದ್ದ. ಬ್ರಹ್ಮನ ಸುಳ್ಳಿಗೆ ಸಾಕ್ಷಿಯಾಗಿ ಕೇತಕಿ ಪುಷ್ಪವು ಸಹ ಬ್ರಹ್ಮನ ಮಾತು ನಿಜವೆಂದು ಸುಳ್ಳು ಸಾಕ್ಷಿ ಹೇಳಿತು. ಈ ಅಸತ್ಯವನ್ನೇ ನಂಬಿದ ವಿಷ್ಣು ಪೈಪೋಟಿಯ ಒಪ್ಪಂದದ ಪ್ರಕಾರ ಸೋಲನ್ನ ಒಪ್ಪಿಕೊಂಡು ಬ್ರಹ್ಮನನ್ನ ಈಶ್ವರನೆಂದು ಅಂಗೀಕರಿಸಿ ಆತನನ್ನ ಆರಾಧಿಸಲು ಮುಂದಾಗಿದ್ದ. ಹೀಗೆ ಬ್ರಹ್ಮ ಈಶ್ವರನ ಪದವಿಗಾಗಿ ತನ್ನ ತಂದೆ ಶಿವಪರಮಾತ್ಮನೇ ಮುಂದಿರುವುದನ್ನ ಅರಿತುಕೊಳ್ಳದೆ ಸುಳ್ಳು ಮಾತುಗಳನ್ನಾಡಿದ್ದ. ಬ್ರಹ್ಮನನ್ನ ಕೊಲ್ಲಲು ಭೈರವನನ್ನ ಸೃಷ್ಟಿಸಿದ ರುದ್ರಶಿವ
ಬ್ರಹ್ಮ ಅಗ್ನಿಸ್ತಂಭದ ಸ್ಪರ್ಧೆಯಲ್ಲಿ ಕುತಂತ್ರ ಮಾರ್ಗವನ್ನ ಅನುಸರಿಸಿ ಸುಳ್ಳು ಹೇಳಿ ವಿಷ್ಣುವಿನ ವಿರುದ್ಧ ಜಯಶೀಲನಾಗಿದ್ದ. ಈ ಎಲ್ಲಾ ದೃಶ್ಯಗಳನ್ನ ಕಂಡಂತಹ ಪರಮಶಿವ ಅಗ್ನಿಸ್ತಂಭದ ರೂಪದಿಂದ ಮಹಾಶಿವನ ರೂಪಕ್ಕೆ ಅವತರಿಸಿ ಬ್ರಹ್ಮ ವಿಷ್ಣುವಿನ ಮಧ್ಯೆ ಪ್ರಕಟನಾದ. ಮಹಾಶಿವನ ಮಹಾರೂಪವನ್ನ ನೋಡಿ ವಿಷ್ಣುದೇವ ತಕ್ಷಣವೇ ಶಿವನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ್ದ. ಆದರೆ ಬ್ರಹ್ಮ ಅದೇ ಅಹಂಕಾರ ಭಾವದಿಂದ ನಿಂತಿರುವುದನ್ನ ಕಂಡು ಉಗ್ರನಾದ ಶಿವ ತನ್ನ ಹುಬ್ಬುಗಳಿಂದ ಭೈರವನನ್ನ ಸೃಷ್ಟಿಸಿ ಬ್ರಹ್ಮನನ್ನ ಕತ್ತರಿಸೆಂದು ಆದೇಶಿಸಿದ್ದ. ಮಹಾಶಿವನ ಆದೇಶದಂತೆ ಭೈರವ ಬ್ರಹ್ಮನ ಒಂದು ತಲೆಯನ್ನ ಬರೀ ಕೈಯಿಂದಲೇ ಕಿತ್ತೊಗೆದ. ಆಗ ಬ್ರಹ್ಮ ಬಿರುಗಾಳಿಗೆ ಸಿಕ್ಕ ಹೊಣ ಎಲೆಯಂತೆ ನೆಲದಲ್ಲಿ ಬಿದ್ದು ಅಸ್ತವ್ಯಸ್ತನಾಗಿದ್ದ. ಮುಂದೆ ಭೈರವ ಇನ್ನುಳಿದ ಬ್ರಹ್ಮನ 4 ತಲೆಗಳನ್ನ ಕತ್ತರಿಸಲು ತನ್ನ ಹರಿತವಾದ ಖಡ್ಗವನ್ನ ಅಲುಗಾಡಿಸಿದನಂತೆ. ಶಿವನ ಕಾಲಿಗೆ ಬಿದ್ದು ಗಳಗಳನೆ ಕಣ್ಣೀರಿಟ್ಟ ವಿಷ್ಣು ಭೈರವ ಶಿವನ ಆದೇಶದಂತೆ ಬ್ರಹ್ಮನನ್ನ ದಂಡಿಸುತ್ತಿದ್ದ. ಆ ದೃಶ್ಯವನ್ನ ಕಾಣುತ್ತಿದ್ದ ವಿಷ್ಣುವಿಗೆ ಸಂಕಟವಾಗಿ ಹೇಗಾದರೂ ಬ್ರಹ್ಮನನ್ನ ರಕ್ಷಿಸಬೇಕೆಂದು ಶಿವನ ಕಾಲಿಗೆ ಬಿದ್ದು ಗಳಗಳನೆ ಅಳುತ್ತಾ ಬ್ರಹ್ಮನ ತಪ್ಪನ್ನ ಕ್ಷಮಿಸಿ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಿದ್ದ. ವಿಷ್ಣುವಿನ ಸುಂದರ ಮುಖದಲ್ಲಿ ಕರುಣಾಜನಕ ಭಾವವನ್ನ ಕಂಡು ಶಿವನ ಮನಸ್ಸು ಕರಗಿ ಬ್ರಹ್ಮನನ್ನ ದಂಡಿಸುತ್ತಿದ್ದ ಭೈರವನನ್ನ ತಡೆದ. ಹಾಗೆಯೇ ವಿಷ್ಣು ಜ್ವಾಲಾಸ್ತಂಭದ ವಿಚಾರದಲ್ಲಿ ಸತ್ಯ ಹೇಳಿ ಧರ್ಮದ ಹಾದಿಯಲ್ಲಿ ನಡೆದು ತನ್ನ ತಪ್ಪನ್ನ ಅರಿತು ಮುಕ್ತ ಮನಸ್ಸಿನಿಂದ ಕ್ಷಮೆ ಕೇಳಿದ್ದಕ್ಕೆ ಶಿವನು ಶಾಂತನಾಗಿ ವಿಷ್ಣುವಿಗೆ ಅದ್ಭುತ ವರಗಳನ್ನ ನೀಡಿದ್ದ. ಯಜ್ಞ ಯಾಗಾದಿಗಳಿಗೆ ನೀನೇ ಗುರು, ನೀನಿಲ್ಲದ ಯಾವ ಯಜ್ಞಗಳು ಪರಿಪೂರ್ಣವಾಗಲಾರದು. ನನಗೆ ಸಮನಾದ ಗೌರವ ಪೂಜೆ ಉತ್ಸವಗಳು ನಿನಗೂ ಸಿಗಲಿದೆ. ಲೋಕಗಳನ್ನ ಪಾಲಿಸುತ್ತಾ ನಿನ್ನ ಜೀವನ ಸಾರ್ಥಕವಾಗಲಿ ಎಂಬ ಅದ್ಭುತ ವರಗಳನ್ನ ವಿಷ್ಣುವಿಗೆ ನೀಡಿದ್ದ ಪರಮಶಿವ. ಹಾಗೆಯೇ ಬ್ರಹ್ಮನ ಮೇಲೆ ಮುನಿಸಿಕೊಂಡ ಶಿವ ಜ್ವಾಲಾಸ್ತಂಭದ ವಿಚಾರದಲ್ಲಿ ಸುಳ್ಳು ಹೇಳಿ ಅಧರ್ಮ ಮಾರ್ಗವನ್ನ ಅನುಸರಿಸಿ ತಂದೆ ಎಂಬ ಮರ್ಯಾದೆ ನೀಡದೆ ಅಹಂಕಾರದಿಂದ ವರ್ತಿಸಿದಂತಹ ನಿನಗೆ ಪೂಜೆ ಉತ್ಸವಗಳು ನಡೆಯಲಾರದು. ಗೌರವ ಮತ್ತು ಶ್ರೇಷ್ಠ ಸ್ಥಾನ ನಿನಗೆ ಸಿಗಲಾರದು. ಬ್ರಹ್ಮನ ಅಧರ್ಮ ಕಾರ್ಯಕ್ಕೆ ಸಹಕರಿಸಿದ ಕೇತಕಿ ಪುಷ್ಪವೇ, ನೀನು ನನ್ನ ಪೂಜೆಗೆ ಬೇಡವಾದ ಹೂ ಆಗುವೆ ಎಂದು ಮಹಾಶಿವ ಬ್ರಹ್ಮ ಮತ್ತು ಕೇತಕಿ ಪುಷ್ಪಗಳನ್ನ ಶಪಿಸಿಬಿಟ್ಟ. ಶಿವರಾತ್ರಿಯನ್ನ ಜಗತ್ತಿಗೆ ನೀಡಿದ ಮಹಾಶಿವನ ಶಾಪದಿಂದ ಭಯಭೀತರಾದ ಬ್ರಹ್ಮ ಮತ್ತು ಕೇತಕಿ ಪುಷ್ಪಗಳು ತಮ್ಮ ತಪ್ಪನ್ನ ಅರಿತುಕೊಂಡು ಶಿವನಲ್ಲಿ ಮುಕ್ತ ಮನಸ್ಸಿನಿಂದ ಕ್ಷಮೆಯಾಚಿಸಿದರು. ಇವರ ಕ್ಷಮೆಯಾಚನೆಯಿಂದ ಶಿವ ಶಾಂತನಾದ. ಈ ಘಟನೆಯ ಬಳಿಕ ಬ್ರಹ್ಮ ವಿಷ್ಣು ಮಾತೆ ಪಾರ್ವತಿ ಮತ್ತು ಶಿವನನ್ನ ಉಚಿತ ಆಸನದಲ್ಲಿ ಕುಳ್ಳಿರಿಸಿ ಇವರಿಗೆ ಇಷ್ಟವಾಗುವಂತಹ ಎಲ್ಲ ವಸ್ತುಗಳನ್ನ ತರಿಸಿ ವೇದ ಮಂತ್ರಗಳನ್ನ ಪಠಿಸುತ್ತಾ ಪೂಜೆ ಸಲ್ಲಿಸಿದರು. ಕಾಮ ಕ್ರೋಧ ಮದ ಮತ್ಸರಾದಿಗಳನ್ನ ತ್ಯಜಿಸಿ ನಿರ್ಮಲ ಮನಸ್ಸಿನಿಂದ ತನ್ನ 2 ಮಕ್ಕಳು ತಮ್ಮನ್ನ ಇಷ್ಟೊಂದು ಭಕ್ತಿ ಮತ್ತು ಪ್ರೀತಿಯಿಂದ ಪೂಜಿಸಿದ್ದನ್ನ ಕಂಡು ಮಹಾಶಿವ ಸಂತೋಷಭರಿತನಾದ. ಆ ಸಂತೋಷದ ನೆನಪಿಗಾಗಿ ಆ ದಿನವನ್ನ ಶಿವರಾತ್ರಿ ದಿನವೆಂದು ಸ್ವತಃ ಪರಮಾತ್ಮನೇ ಘೋಷಿಸಿದ. ಜೊತೆಗೆ ಶಿವರಾತ್ರಿ ದಿನದಂದು ಆಹಾರ ಸೇವಿಸದೆ ಉಪವಾಸವಿದ್ದು ಯಾರು ನನ್ನನ್ನ ಲಿಂಗರೂಪದಲ್ಲಿ ಪೂಜಿಸುವರೋ ಅವರಿಗೆ ಮಹಾಪುಣ್ಯ ದೊರಕುವುದು ಖಚಿತವೆಂದು ಭಗವಂತನಾದ ಶಿವನೇ ಸ್ಪಷ್ಟಪಡಿಸಿದ್ದಾರೆ. ಮಹಾಶಿವ ಜ್ವಾಲಾಸ್ತಂಭದ ರೂಪದಲ್ಲಿ ಪ್ರಕಟವಾಗಿದ್ದು ನಮ್ಮ ಅರುಣಾಚಲ ಪ್ರದೇಶದಲ್ಲೇ. ಅರುಣಾಚಲದಲ್ಲಿ ಮರಣಿಸಿದವರಿಗೆ ಮೋಕ್ಷ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ಎಂದು ಶಿವಪುರಾಣ ತಿಳಿಸುತ್ತಿದೆ. ಇದಿಷ್ಟು ಮಹಾಶಿವನ ಇತಿಹಾಸ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.